ಸ್ನೇಹಿತರೆ, ಮುರ್ತುರಾಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಗೆಳೆಯರೆ, ನಾವು ಏನಾದರೂ ಒಂದು ಹೊಸದೊಂದು ಕೆಲಸ ಮಾಡಬೇಕು ಅಂದಾಗ ನಮ್ಮ ತಲೆಗೆ ಬರುವುದು ಒಂದೇ, ಜನರು ಏನನ್ನುತ್ತಾರೋ ಏನು ಅಂತ. ಇದರ ಬಗ್ಗೆ ಯೋಚನೆ ಮಾಡುತ್ತಾ ಸಾವಿರಾರು ಜನರು ತಮ್ಮ ಕನಸು, ತಮ್ಮ ಯೋಚನೆ, ತಮ್ಮ ಟ್ಯಾಲೆಂಟನ್ನು ಕಾಲಡಿ ಹಾಕಿ ತುಳಿಯುತ್ತಿದ್ದಾರೆ. ಇದರಿಂದ ಸಾವಿರಾರು ಕನಸುಗಳು, ಟ್ಯಾಲೆಂಟ್ಗಳು ನಾಶವಾಗುತ್ತಿದೆ. ನಮ್ಮ ದೇಶದ ಪ್ರತಿಯೊಂದು ಗಲ್ಲಿಗಳಲ್ಲಿ ಇಂಥ ಟ್ಯಾಲೆಂಟ್ ವ್ಯಕ್ತಿಗಳಿದ್ದಾರೆ. ಅವರು ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಹೆಚ್ಚು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಆದರೆ ಜನರು ಏನನ್ನುತ್ತಾರೋ ಎನ್ನುತ್ತಾ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಈ ಸ್ವಾರ್ಥ ಪ್ರಪಂಚದಲ್ಲಿ ನಿಮ್ಮ ಟ್ಯಾಲೆಂಟ್, ನಿಮ್ಮ ಕನಸು, ನಿಮ್ಮ ಗುರಿಯನ್ನು ಹತ್ಯೆಕದಿರಿ. ಹೇಗೆ ನಾಯಿಯ ಬಾಲವನ್ನು ಸರಿ ಮಾಡಲು ಆಗೋದಿಲ್ಲವೋ ಹಾಗೆಯೇ ಇಲ್ಲಿರುವ ಕೀಳರಿಮೆ ಜನರ ಮನಸ್ಸು, ಹಾಗೆ ಬೇರೆಯವರ ಬಗ್ಗೆ ಚುಚ್ಚು ಮಾತಿನಿಂದ ನಿಂದಿಸುವ ಜನರ ಮನಸ್ಸು ಎಂದೂ ಬದಲಾಗುವುದಿಲ್ಲ. ಜನರು ಏನನ್ನುತ್ತಾರೆ ಅಂತ ಯೋಚನೆ ಮಾಡುತ್ತಾ ನೀವು ನಿಮ್ಮ ಕನಸುಗಳ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇದ್ದರೆ ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಅದೇ ಜನರು ಕೆಲವು ವರ್ಷಗಳ ನಂತರ ಹೇಳುತ್ತಾರೆ, ನಿನ್ನ ಯೋಗ್ಯತೆ ಇಷ್ಟೇ ಅಂತ. ಆವಾಗ ನೀವು ಅವರಿಗೆ ಏನು ಉತ್ತರ ಕೊಡುತ್ತೀರಾ? ನೀವು ಹೇಳುತ್ತೀರಾ, ಜನರು ಏನು ಅನ್ನುತ್ತಾರೆ ಅಂತ ನಾನು ಆ ಕೆಲಸವನ್ನು ಮಾಡಲಿಲ್ಲ ಅಂತ. ಸ್ನೇಹಿತರೆ, ಈ ಜನರ ಮಾತಿನ ಬಗ್ಗೆ ಯೋಚನೆ ಮಾಡದಿರಿ. ನಿನ್ನ ಕೆಲಸದ ಬಗ್ಗೆ ಯಾವ ಜನರು ಮಾತನಾಡುತ್ತಿದ್ದರೂ ಅವರ ಕೆಲಸವೇ ಮಾತನಾಡೋದು. ಅವರು ಬೆಳೆಯುವುದಿಲ್ಲ, ಬೆಳೆಯುವ ಜನರನ್ನು ಬಿಡುವುದಿಲ್ಲ. ಅವರಿಗೇನು ಗೊತ್ತು ನಿನ್ನ ಯೋಗ್ಯತೆ ಬಗ್ಗೆ? ಒಂದ್ಸಲ ನೀವು ನಿಮ್ಮನ್ನು ಕನ್ನಡಿಯ ಮುಂದೆ ನೋಡಿಕೊಳ್ಳಿ. ನೀವು ನೆಗೆಟಿವ್ ಯೋಚನೆ ಮಾಡುವ ವ್ಯಕ್ತಿಯ ಥರ ಇದ್ದೀರಾ ಅಂತ. ನೀವು ಏನಾದರೂ ಅವರ ಥರ ಯೋಚನೆ ಮಾಡುತ್ತೀರಾ? ಬಹುಶಃ ಇದರ ಉತ್ತರ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ನೀವು ಅಂತಹ ವ್ಯಕ್ತಿಗಳ ಮಾತನ್ನು ಕೇಳಿ ಯಾಕೆ ಹಿಂಜರಿಯುತ್ತೀರಾ? ಅಂಥ ವ್ಯಕ್ತಿಗಳಿಗೆ ಯಾವುದೇ ಥರದ ಕನಸು ಮತ್ತು ಗುರಿ ಇರುವುದಿಲ್ಲ. ಅವರ ಕೆಲಸ ಬರೀ ಬೇರೆಯವರ ಬಗ್ಗೆ ಮಾತನಾಡುವುದು ಅಷ್ಟೇ. ಸ್ನೇಹಿತರೆ, ಅಂತಹ ವ್ಯಕ್ತಿಗಳನ್ನು ಇಗ್ನೋರ್ ಮಾಡಿ ನಿಮ್ಮಲ್ಲಿರುವ ಟ್ಯಾಲೆಂಟ್ಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ. ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿಯವರು ಎಷ್ಟು ಕನಸು ಕಂಡಿರುತ್ತಾರೆ ಅಲ್ವಾ? ನನ್ನ ಮಗ ಅದು ಆಗುತ್ತಾನೆ, ನನ್ನ ಮಗಳು ಅದು ಆಗುತ್ತಾಳೆ ಅಂತ. ಮಾತನಾಡೋ ಜನರು ಮಾತನಾಡಲಿ, ನಗುವ ಜನರು ನಗಲಿ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಖಾಲಿ ಪ್ಲೇಟು ಖಾಲಿ ತಲೆ ಯಾವತ್ತಿದ್ರೂ ಸೌಂಡು ಜಾಸ್ತಿನೇ. ಸ್ನೇಹಿತರೆ, ಈ ಪ್ರಪಂಚ ತುಂಬ ಕೆಟ್ಟದ್ದು. ಯಾವುದೇ ಒಬ್ಬ ವ್ಯಕ್ತಿ ತುಂಬ ಕಷ್ಟದಿಂದ ಮೇಲೆ ಬಂದರೆ ಅಂಥವರನ್ನು ಈ ಕೆಟ್ಟ ಜನರು ಹಿಂದಿಕ್ಕಲು ಪ್ರಯತ್ನ ಪಡುತ್ತಾರೆ. ಯಾರು ಈ ಸಮಾಜದಿಂದ ಹಿಂದುಳಿಯುತ್ತಾರೋ ಅವರನ್ನು ಈ ಜನರು ಇಗ್ನೋರ್ ಮಾಡುತ್ತಾರೆ. ಇವತ್ತು ಯಾರು ನಿಮ್ಮನ್ನು ನೋಡಿ ನಗುತ್ತಾರೋ ಅದೇ ಜನರು ನೀನು ಗೆದ್ದಾಗ ನಿನ್ನ ಗೆಲುವಿನ ಬಗ್ಗೆ ಮಾತನಾಡುತ್ತಾರೆ. ಅದಕ್ಕಾಗಿ ಜನರು ಏನನ್ನುತ್ತಾರೆ ಎಂಬ ಯೋಚನೆಯನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ನಿಮ್ಮ ಕೆಲಸ ಮತ್ತು ಗುರಿಯ ಬಗ್ಗೆ ಹೆಚ್ಚು ಗಮನ ಹರಿಸಿ. ಯಾವಾಗ ನೀವು ಒಬ್ಬ ಯಶಸ್ವಿ ಆಗುವಿರೋ ಆಗ ನಿಮ್ಮ ಕೆಲಸವೇ ನಿಮ್ಮನ್ನು ಗುರುತಿಸುತ್ತದೆ. ಒಂದು ಪಕ್ಷ ನೀವು ಯಶಸ್ವಿ ಆಗದೇ ಹೋದಾಗ ಅದೇ ಜನರು ನಿಮ್ಮನ್ನು ನೋಡಿ ನಗುತ್ತಾರೆ. ಆದ್ದರಿಂದ ಜನರು ಏನನ್ನುತ್ತಾರೆ ಅನ್ನುವ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಹೆಚ್ಚು ಪ್ರಯತ್ನ ಪಡಿ. ನಿಮ್ಮೊಳಗಿರುವ ಟ್ಯಾಲೆಂಟನ್ನು ಹೊರಗೆ ತನ್ನಿ. ಸ್ನೇಹಿತರೆ, ಈ ಜೀವನ ಒಮ್ಮೆ ಬರುವುದು, ಮತ್ತೆ ಬರುವುದಿಲ್ಲ. ಆದ್ದರಿಂದ ನಿಮ್ಮ ಕನಸನ್ನು ಈಡೇರಿಸಲು ಹಗಲು ರಾತ್ರಿ ಎನ್ನದೆ ಶ್ರಮಪಡಿ. ನಿಮ್ಮಲ್ಲೊಂದು ಕನಸನ್ನು ಕಟ್ಟಿಕೊಳ್ಳಿ. ಕನಸನ್ನು ಸಾಕಾರ ಮಾಡಲು ಒಂದು ಗುರಿಯನ್ನು ಇಟ್ಟುಕೊಳ್ಳಿ. ನಾನು ಹೀಗೆ ಇರಬೇಕು, ಹೀಗೆ ಓದಬೇಕು ಅಂತ ಈ ಪ್ರಪಂಚಕ್ಕೆ ತೋರಿಸಿ ನಿಮ್ಮೊಳಗಿರುವ ಟ್ಯಾಲೆಂಟನ್ನು. ಹಾಗೆ ನೀವು ಏನನ್ನು ಮಾಡಬಲ್ಲಿರಿ ಅಂತ ನಿಮ್ಮ ಎರಡೂ ಕಣ್ಣಿನ ನಡುವೆ ಒಂದೇ ಗುರಿ ಇರಲಿ. ಅದುವೇ ನಿಮ್ಮ ಡ್ರೀಮ್. ನೀವು ಮುಂದಿನ 5 ರಿಂದ 6 ವರ್ಷದಲ್ಲಿ ಯಾವ ಸ್ಥಾನದಲ್ಲಿ ಇರಲು ಇಷ್ಟಪಡುತ್ತೀರೋ ಆ ಸ್ಥಾನಕ್ಕಾಗಿ ಶ್ರಮಪಡಿ. ನಿಮ್ಮ ಜೀಬಿನಲ್ಲಿ ಕೇವಲ 10 ರೂಪಾಯಿ ಇಲ್ಲದಿದ್ದರೆ ಈ ಜನರು ನಿಮ್ಮನ್ನು ಬೆಲೆ ಕೊಡುವುದಿಲ್ಲ. ಹೀಗಿರುವಾಗ ನೀವ್ಯಾಕೆ ಜನರು ಏನನ್ನುತ್ತಾರೆ ಅಂತ ತಲೆ ಕೆಡಿಸಿಕೊಳ್ಳುತ್ತೀರಾ? ಈ ವಿಡಿಯೋನ ಕೊನೆಯಲ್ಲಿ ನಿಮಗೊಂದು ಮಾತು ಹೇಳಲು ಬಯಸುತ್ತೇನೆ ಸ್ನೇಹಿತರೆ. ಯಶಸ್ವಿ ಜನರು ತಮ್ಮ ನಿರ್ಧಾರದಿಂದ ಜಗತ್ತನ್ನೇ ಬದಲಾಯಿಸುತ್ತಾರೆ. ಆದರೆ ವಿಫಲ ಜನರು ಪ್ರಪಂಚದ ಭಯದಿಂದ ತಮ್ಮ ನಿರ್ಧಾರವನ್ನೇ ಬದಲಾವಣೆ ಮಾಡಿಕೊಳ್ಳುತ್ತಾರೆ. ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋನ ಮುಗಿಸುತ್ತೇನೆ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಪ್ರೀತಿ ಪ್ರೋತ್ಸಾಹ ನೀಡಿ ಗೆಳೆಯರೆ.